ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಂದ ಗೋಕುಲ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಆಧಾರ್ ಕಾರ್ಡು ತಗೊಂಡು ಎಲ್ಲರೂ ಹೊರಡಬೇಕು ಅಂತ ರಿಜಿಸ್ಟ್ರ್ ಆಫೀಸಿಗೆ ಹೋಗಬೇಕು ಅಂತ ಆಗಿರುತ್ತೆ. ಅಲ್ಲಿ ನಂದ ಹೆಂಡ್ತಿ, ಸೊಸೆಯರು ಮತ್ತು ಗಂಡು ಮಕ್ಕಳು ಅಷ್ಟು ಜನನೂ ಹೋಗೋದು ಅಂತ ಮಾತುಕತೆ ಮನೆಯಲ್ಲಿ ನಡೆದಿರುತ್ತೆ. ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿರ್ತಾರೆ. ಸರಿ ಅಂತ ಎಲ್ಲರೂ ಜೋಡಿ ಜೋಡಿ ಆಧಾರ್ ಕಾರ್ಡ್ ತಗೊಂಡು ಎಲ್ಲ ಹೊರಡ್ತಾರೆ. ಅಲ್ಲಿಗೆ ಎಲ್ಲ ಇದು ಅಂಗಡಿಗೂ ಕೂಡ ರಜಾ ಹಾಕಿ ಎಲ್ಲರೂ ಅವ್ರವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ಐಶ್ವರ್ಯ ಅಪ್ಪ ಯಾಕೋ ಮಗಳನ್ನ ನೆನ್ಕೊಂಡು ಬೇಜಾರು ಮಾಡ್ಕೊಳ್ತಾನೆ. ಅಲ್ಲಿ ಐಶ್ವರ್ಯನೂ ಬೇಜಾರು ಮಾಡ್ಕೊಳ್ತಾಳೆ. ಆಮೇಲೆ ಅವರ ಅಪ್ಪ ಬೇಜಾರು ಮಾಡಿಕೊಂಡು ತಮ್ಮನ ಹತ್ರ ಹೇಳ್ಕೊಂಡು ಐಶ್ವರ್ಯನ ನೆನ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಅದಾದಮೇಲೆ ಆ ಕಡೆ ಇವ್ರ ಅಕ್ಕ ತಂಗಿರು ತುಂಬ ಚೆನ್ನಾಗಿರ್ತಾರೆ, ಐಶ್ವರ್ಯ ಮತ್ತು ಮೀನನ್ನು ಕಂಡ್ರೆ ಐಶ್ವರ್ಯಗಿಷ್ಟ, ಐಶ್ವರ್ಯನ ಕಂಡ್ರೆ ಮೀನಿಗಿಷ್ಟ. ಪ್ರತಿ ಒಂದು ವಿಷಯನೂ ಇವರಿಬ್ಬರು ಶೇರ್ ಮಾಡ್ಕೊಳ್ತಾರೆ, ಪ್ರತಿಯೊಂದು ವಿಷಯನೂ ಮಾತಾಡ್ಕೊಳ್ತಾರೆ. ಹಾಗಾಗಿ ಇವ್ರದ್ದೇನೂ ಪ್ರಾಬ್ಲಮ್ ಇರಲ್ಲ. ಯಾವಾಗ ನೋಡಿದ್ರೂ ಇವರಿಬ್ಬರು ಒಟ್ಟೊಟ್ಟಿಗೆ ಇರ್ತಾರೆ. ಇವರು ಗಂಡನ ವಿಷಯ ಮಾತಾಡಿಕೊಂಡು ಅವಳ ಗಂಡನ ವಿಷಯನೂ ಮಾತಾಡಿಕೊಂಡು ಆರಾಮಾಗಿರ್ತಾರೆ ಇವರು. ಆ ಟೈಮಿಗೆ ಕರೆಕ್ಟಾಗಿ ಅವಳಿಗೆ ತಮಾಷೆ ಮಾಡ್ತಿರ್ತಾಳೆ. ಏನು ವಲ್ಲಭ ಮಾತಾಡ್ಸಿಲ್ಲ ಅಂತೇಳಿ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ ಅಶು? ವಲ್ಲಭ ಮಾತಾಡಿಸ್ತಾನೆ ಬಿಡೆ, ಏನಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ, ಆರಾಮಾಗಿರು ಅಂತೆಲ್ಲ ಹೇಳಿ ಅವಳನ್ನ ನಗಿಸ್ತಾ ಇರ್ತಾಳೆ. ಆವಾಗ ಐಶುನೂ ಕೂಡ ಹೌದು ಅಂತೇಳಿ ಹೌದಕ್ಕ ಅಂತೇಳಿ ತಮಾಷೆಯಾಗಿ ನಗ್ತಾ ಇರ್ತಾಳೆ. ಆಮೇಲೆ ಹಿಂಗೆ ಮಾತಾಡ್ಕೊಂಡು ಇವರಿಬ್ಬರು ಇರ್ತಾರೆ. ಲಾಸ್ಟಲ್ಲಿ ವಲ್ಲಭ ಮಾತಾಡ್ಸೇ ಇರಲ್ಲ ಇವಳನ್ನ. ಅದಕ್ಕೆ ಆವಾಗ ನೆನ್ಕೊಂಡು ಅಳಕ್ಕೆ ಶುರುವಾಯ್ತಾಳೆ. ಅಕ್ಕ ವಲ್ಲಭ ನನ್ನನ್ನು ಮಾತಾಡ್ಸೇ ಇಲ್ಲ ಅಂತೇಳಿ. ಅಯ್ಯೋ, ಮಾತಾಡ್ಸಿಲ್ಲ ಅಂತ ಇಷ್ಟೊಂದು ಫೀಲಿಂಗ್ ಮಾಡ್ಕೋತಾ ಇದೆಯಲ್ಲ, ಮಾತಾಡಿಸ್ತಾನೆ ಬಿಡು, ಅದಕ್ಕೇನು ಕಳ್ತಾ ಇದೆಯಾ, ಅಳಬೇಡ ಸುಮ್ಮನೆ ಇರು ಅಂತ ಸಮಾಧಾನ ಮಾಡ್ತಾಳೆ. ಇಲ್ಲ ಅಕ್ಕ, ವಲ್ಲಭ ಒಂದು ದಿವಸ ಮಾತಾಡ್ಸಿಲ್ಲ ಅಂದರೆ ಬೇಜಾರಾಗುತ್ತೆ, ಮಾತಾಡಿಸ್ತಾ ಹೋದ್ರೇ ನನಗಿರೋಕ್ಕಾಗಲ್ಲ, ಯಾಕಕ್ಕ ವಲ್ಲಭ ಮಾತಾಡ್ಸಲ್ಲ ನನ್ನನ್ನು ಅಂತ ಅಂತಾಳೆ. ಅದಕ್ಕೆ ಮಾತಾಡಿಸ್ತಾನೆ ಬಿಡು ಅಂತ ಮೀನಾ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಆಮೇಲೆ ತಮಾಷೆ ಮಾಡಿಕೊಂಡು ಇಬ್ಬರು ಮಾತಾಡಿಕೊಂಡು ಅಲ್ಲಿಂದ ಮನೆ ಒಳಗೆ ಹೋಗ್ತಾರೆ. ಇದೇ ವಿಷಯ, ಅವ್ರ ತವ್ರ ಮನೆ ವಿಷಯ ಅದನ್ನೆಲ್ಲ ಮಾತಾಡ್ತಾ ಇರ್ತಾಳೆ ಐಶು. ಮಾತಾಡಿಕೊಂಡು ಅಯ್ಯೋ ಐಶ್ವರ್ಯ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯ, ಅಮ್ಮು ನೀನು ಏನಕ್ಕೆ ಯೋಚನೆ ಮಾಡ್ತೀಯ, ಬಿಡು, ಅವರೆಲ್ಲ ಸರಿ ಹೋಗ್ತದೆ ಇವತ್ತಿಲ್ಲ ನಾಳೆ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ. ಮೀನಾ ಅಷ್ಟು ಬುದ್ಧಿವಂತ ಇರ್ತಾಳೆ. ಪ್ರತಿ ಒಂದು ವಿಷಯನೂ ಐಶ್ವರ್ಯ ಜೊತೆ ಡಿಸ್ಕಸ್ ಮಾಡ್ತಲೇ ಇರ್ತಾಳೆ. ಇಲ್ಲಿ ಲಿವಿಂಗ್ ಹಾಲಲ್ಲಿ ಕೂತ್ಕೊಂಡು ನಂದನ ಫ್ಯಾಮಿಲಿ ಎಲ್ಲರೂ ಕೂತಿರ್ತಾರೆ. ಎಲ್ಲರನ್ನೂ ಕರೆದು ನಾಳೆ ರಿಜಿಸ್ಟ್ರ್ ಆಫೀಸಿಗೆ ಹೋಗೋಣ, ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಎಲ್ಲರೂ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತ ಮಾತಾಡ್ತಾರೆ. ಹೌದು ಆಗಲಿ ಮಾಡಿಸೋಣ ಅಂತೇಳ್ಬಿಟ್ಟು ಎಲ್ಲರೂ ಹೊರಟಿರ್ತಾರೆ. ಆಮೇಲೆ ಅಂಗಡಿಗೂ ಕೂಡ ಅಂಗಡಿ ಬಾಯಿನ ಬಿಟ್ಟು ಇವರೆಲ್ಲ ಹೋಗೋಣ ಅಂತ ಹೋಗ್ತಾರೆ. ಅಲ್ಲಿ ಎಲ್ಲರದು ಆಧಾರ್ ಕಾರ್ಡ್ ಕೊಡೋದು ಅಂತ ಆಗಿರುತ್ತೆ. ಆಮೇಲೆ ಮೀನನ ಗಂಡ ಆಧಾರ್ ಕಾರ್ಡ್ ಕೊಟ್ಟಾಯಿತು, ಐಶುನ ಗಂಡ ಆಧಾರ್ ಕಾರ್ಡ್ ಕೊಟ್ಟಾಯಿತು. ಇವಾಗ ದೊಡ್ಡ ಮಗನ ಸರದಿ ಬಂದಿರುತ್ತೆ, ಅವನು ಕೊಡೋದಿರುತ್ತೆ. ಅವನು ಕೊಡುವಾಗ ಅಲ್ಲಿ ಅವನು ಹೆಂಡ್ತಿದು ಅವನು ಫಸ್ಟ್ ಕೊಡ್ತಾನೆ. ಅವನು ನೋಡಿಬಿಟ್ಟು ರಿಜಿಸ್ಟ್ರ್ ಆಫೀಸರು ನಿಮ್ಮ ಮಿಸಸ್ ಕೊಡಿ ಅಂತ ಕೇಳ್ತಾನೆ. ಆ ಪ್ಯಾಕೆಟಲ್ಲಿ ತೆಗಿಬೇಕಾದ್ರೆ ಆಧಾರ್ ಕಾರ್ಡ್ ಕೆಳಗೆ ಬಿದ್ದುಬಿಡುತ್ತೆ, ಪರ್ಸಿಂದ ತೆಗಿಬೇಕಾದ್ರೆ. ಅದನ್ನು ನಂದ ಎತ್ಕೋತಾನೆ. ಎತ್ಕೊಂಡು ಅದನ್ನು ನೋಡಿಬಿಟ್ಟು ಆಧಾರ್ ಕಾರ್ಡು ನೋಡಿದ ತಕ್ಷಣವೇ ಅವನಿಗೊಂಥರ ಶಾಕ್ ಆಗುತ್ತೆ. ಸುಳ್ಳು ಹೇಳಿ ಮದುವೆ ಮಾಡಿದಾರಲ್ಲ ಅಂತೇಳ್ಬಿಟ್ಟು. ಅಂದರೆ ಇವನ ಮಗ 1 ವರ್ಷಕ್ಕೆ ಚಿಕ್ಕವನು, ಅವಳು ಸೊಸೆ 1 ವರ್ಷಕ್ಕೆ ದೊಡ್ಡವಳು. ಹಿಂಗೆ ಮೋಸ ಮಾಡಿದಾರಲ್ಲ ಅಂತೇಳ್ಬಿಟ್ಟು ಅಲ್ಲಿ ರಿಜಿಸ್ಟ್ರ್ ಆಫೀಸರ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೊಡಿ ಸರ್ ಅಂತ. ಇಲ್ಲ ಸರ್, ಕೊಡೋಕ್ಕಾಗಲ್ಲ ಆಧಾರ್ ಕಾರ್ಡು, ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ನಾಳೆ ಬರ್ತೀವಿ, ಇವತ್ತಾಗಲ್ಲ, ಇವತ್ತೆಲ್ಲ ಹೊರಡ್ತೀವಿ ಅಂತ.
ಆಮೇಲೆ ಎಲ್ಲರೂ ಹೇಳ್ತಾರೆ, ಯಾಕೆ ಮಾವ, ಯಾಕಪ್ಪ, ಯಾಕೆ ಬಾವ, ಯಾಕ್ರಿ ಅಂತ ಎಲ್ಲರೂ ಕೇಳ್ತಾರೆ. ಈಗ ಅದೆಲ್ಲ ಹೇಳೋಕ್ಕಾಗಲ್ಲ, ಮನೆಗೆ ಹೋಗೋಣ ಅಂತ. ಇವಳಿಗೆ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗಿರುತ್ತೆ ಇವಳಿಗೆ ಆಲ್ರೆಡಿ. ಓಹ್, ನಾನು ಸಿಕ್ಕಾಕ್ಕೊಂಡೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಗಂಡನಿಗೆ ಹೇಳ್ತಾನೆ, ದೊಡ್ಡ ಮಗನಿಗೆ ಹೇಳ್ತಾನೆ, ನಂದ ಹೋಗು ನಿಮ್ಮ ಮಾವಂಗೂ ಅತ್ತೆಗೂ ಫೋನ್ ಮಾಡು, ಇಮ್ಮಿಡಿಯೇಟಾಗಿ ಬರಲಿಕ್ಕೆ ಹೇಳು ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಅಂತೇಳ್ಬಿಟ್ಟು. ಆಮೇಲೆ ಯಾಕೆ ಮಾಡ್ತಾನೆ ಫೋನ್ ಮಾಡಿಬಿಟ್ಟು, ಅತ್ತೆ ನೀವು ಇಮ್ಮಿಡಿಯೇಟಾಗಿ ದೇವಸ್ಥಾನದ ಹತ್ರ ಬನ್ನಿ ಅತ್ತೆ ಅಂತ. ಯಾಕೆ ಅಳಿಯಂದಿರೆ, ಏನಾಯಿತು, ರಿಜಿಸ್ಟ್ರ್ ಆಫೀಸಾಗಿ ಹೋಗಿದ್ರಾ, ರಿಜಿಸ್ಟ್ರ್ ಆಯಿತಾ ಅಂತೆಲ್ಲ ಕೇಳ್ತಾಳೆ. ಇಲ್ಲ, ರಿಜಿಸ್ಟ್ರ್ ಆಗಲಿಲ್ಲ ಇವತ್ತು, ಅಪ್ಪ ಏನೋ ಬೇಡ ಅಂತ ನಿಲ್ಲಿಸಿದ್ರು, ಅದೇನೋ ಗೊತ್ತಿಲ್ಲ, ನಾಳೆ ಅಂತೆ ರಿಜಿಸ್ಟ್ರು, ಇವತ್ತು ಬನ್ನಿ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ. ಅಯ್ಯೋ, ನಮ್ಮ ಹತ್ರ ಏನು ಮಾತಾಡೋಕ್ಕಿದೆ, ರಿಜಿಸ್ಟ್ರೆಲ್ಲ ಆಗಿದ್ದರೆ ಏನಾರ ಹೋಟೆಲಲ್ಲಿ ಊಟ ಕೊಡಿಸೋದು ಅಂತ ಏನಾರ ಮಾತಾಡ್ತಾ ಇದ್ದಾರಾ ಅಂತ. ಆಮೇಲೆ ಇಲ್ಲ ಆ ಥರ ಏನಿಲ್ಲ, ರಿಜಿಸ್ಟ್ರೇ ಆಗಿಲ್ಲ, ಕೊಡ್ಸೋಕ್ಕೆ ಇನ್ನೆಲ್ಲಿ, ಬನ್ನಿ ಇವಾಗ ಅಂತೇಳಿ ಕರಿತಾನೆ. ಆಮೇಲೆ ಅಲ್ಲಿಗೆ ನಾವು ಬರಲೇಬೇಕಂತ ಹ್ಞೂ ಬರಬೇಕಂತೆ, ಅವರೆಲ್ಲ ಬರ್ತಾರೆ, ನೀವು ಬನ್ನಿ ಅಂತೇಳಿ ಕರಿತಾನೆ. ಆಮೇಲೆ ಎಲ್ಲರೂ ಅಲ್ಲಿಗೆ ಹೋಗಬೇಕು. ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಮಾತಾಡಿಕೊಂಡು ಅಲ್ಲಿಗೆ ಇದು ಮ್ಯಾರೇಜು ಸರ್ಟಿಫಿಕೇಟು ಆಗಲ್ಲ, ಏನೂ ಆಗಲ್ಲ. ಬೇಜಾರು ಮಾಡಿಕೊಂಡು ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವ್ರ ಅಮ್ಮ ಅಪ್ಪಂಗೆ ಹೇಳಿ ಕಳಿಸಿ ಅಲ್ಲಿಗೆ ಹೋಗಬೇಕು. ಆಮೇಲೆ ಮನೆಯವ್ರಿಗೆಲ್ಲರಿಗೂ ವಿಷಯ ಗೊತ್ತಾಗುತ್ತೆ, ಇವಳು 1 ವರ್ಷಕ್ಕೆ ದೊಡ್ಡವಳಿದ್ದಾಳೆ ಅಂತೇಳ್ಬಿಟ್ಟು. ಆಗ ಮೀನನ ಗಂಡನೂ ಕೇಳ್ತಾರೆ, ಏನಕ್ಕೆ ಮಾವ ಅಂತೇಳ್ಬಿಟ್ಟು. ಇರಲಿ ಬಿಡಮ್ಮ, ಅವ್ರ ಅಪ್ಪ ಅಮ್ಮ ಬಂದಮೇಲೆ ಮಾತಾಡೋಣ ಅಂತ ಹೇಳ್ತಾನೆ ಅವ್ರ ಮಾವ. ಆಮೇಲೆ ಐಶುನೂ ಕೇಳ್ತಾಳೆ, ಯಾಕೆ ಮಾವ ಅಂತೇಳಿ. ಏನಿಲ್ಲ ಬಿಡಮ್ಮ, ಅವ್ರು ಬಂದಮೇಲೆ ಮಾತಾಡಿದ್ರಾಯ್ತು ಅಂತಾನೆ. ಆಮೇಲೆ ಹೆಂಡ್ತಿ ಕೇಳ್ತಾಳೆ, ಯಾಕ್ರಿ, ಏನಾಯ್ತು ರೀ ಅಂತ. ಏನೂ ಆಗಿಲ್ಲ, ಸುಮ್ಮನೆ ಇರು, ನಾವು ಬರಲಿ, ಅವರು ಬಂದಮೇಲೆ ಮಾತಾಡೋಣ ಅಂತೇಳಿ. ರಿಜಿಸ್ಟ್ರ್ ಆಫೀಸರು ಕೂಡ ನಾಳೆ ಬರ್ತೀವಿ ಅಂದಿದ್ದಕ್ಕೆ, ಓಕೆ ಸರ್ ಹೋಗಿ ಬನ್ನಿ ಅಂತೇಳಿ ಅವನು ಕೂಡ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ಇವರು ಅಲ್ಲಿಂದ ಹೊರಟು ಅಲ್ಲಿ ಬರೋಕ್ಕೆ ಹೇಳಿರ್ತಾರೆ, ಬರಲೇಬೇಕಂತೆ ಇವತ್ತು ಸಂಜೆ ನೀವು ಅಂತೇಳಿ. ಆಮೇಲೆ ಹಂಗೆ ಅಂದ್ಬಿಟ್ಟು ಫೋನ್ ಇಟ್ಬಿಡ್ತಾನೆ. ಆಮೇಲೆ ಅವಳು ಗಂಡ, ಅದೇ ದೊಡ್ಡ ಮಗನ ಹೆಂಡ್ತಿ ಅಮ್ಮ ಅಪ್ಪ ಅವ್ರನ್ನ, ಸರಿ ಬಾರೆ ಹೋಗೋಣ ಅಂತ, ಏನಾರು ಐಡಿಯಾ ಮಾಡು ಅಷ್ಟೊತ್ತಿಗೆ ಅಂತ ಹೇಳ್ತಾನೆ ಗಂಡ. ಏನು ಐಡಿಯಾ ಮಾಡಿದ್ರಿ ಇವಾಗ, ಯಾಕೆ ಹಿಂಗಾಯಿತು, ಈ ಥರ ಮಾತಾಡ್ಬಿಟ್ರಲ್ಲ ಬೀಗರು, ಏನಾಯಿತು ಅಂತ. ಆಮೇಲೆ ಸರಿ ಬಾ ಹೋಗೋಣ ಅಂಥೇಳಿ ಇಬ್ಬರು ಹೊರಡ್ತಾರೆ. ಇರ್ರಿ ಹೋಗೋಣ ಅಂತೆ ಅಂದರೆ, ಇಲ್ಲ ಬಾ ಬೇಗ, ಅರ್ಜೆಂಟು, ಪಾಪ ಅಲ್ಲಿ ಮಗಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ, ಬಾ ಅಂಥೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಂದ ಮತ್ತು ಅವನ ಹೆಂಡ್ತಿಗೆ, ನಂದಗೆ ಬೇಜಾರಾಗಿರುತ್ತೆ, ತುಂಬ ಬೇಜಾರು ಮಾಡ್ಕೊಂಡು ಇವ್ರು ಬೇರೆ ಈ ಕಡೆ ನಿಂತಿದ್ದಾರೆ. ಹಿಂಗೆ ಸುಳ್ಳೇಳಿ ಮದುವೆ ಮಾಡಿದಾರಲ್ಲ ಇವರು, ಎಂಥ ಜನ ಇರಬೇಡ ಇವರು ಅಂತೇಳ್ಬಿಟ್ಟು. ಇದು ತುಂಬ ಬೇಜಾರಾಗೋಂಥ ವಿಷಯ ಅಂದ್ಕೊಂಡು ಇವರೆಲ್ಲ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಕಾರ್ಡ್ ಕೊಡೋಕೆ ಹೋದ ಬಿದ್ದಿದ್ದು ಬಿದ್ದ ತಕ್ಷಣ ಇವನು ಎತ್ಕೊಂಡು ಅದನ್ನು ನೋಡಿದ್ದು ಹೌದು. ನೋಡಿದ ತಕ್ಷಣವೇ ಇವನಿಗೆ ಅರ್ಥ ಆಗೋಯ್ತು, ಮೋಸ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಅಲ್ಲಿವರೆಗೆ ಯಾವ ಮೋಸನೂ ಇಲ್ಲಿವರೆಗೆ ಸಿಕ್ಕಾಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಸಿಕ್ಕಾಕೊಂಡಿರೋದು. ಇಂಥವು ಎಷ್ಟೋ ಮೋಸಗಳು ಮಾಡವ್ರೆ, ಅವು ಯಾವ ಸಿಕ್ಕಾಕೊಂಡಿಲ್ಲ. ಪ್ರತಿ ಸಲಿನೂ ಮಗಳಿಗೆ ಚಾಡಿ ಹೇಳ್ಕೊಡೋದು, ಮಗಳನ್ನು ನಿಮ್ಮ ಮನೇಲಿ ಹಾಗೆ ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು, ಅವ್ರನ್ನೆಲ್ಲ ನಿನ್ನ ಕೈಯಲ್ಲಿ ಇಟ್ಕೋಬೇಕು ಅಂತೆಲ್ಲ ಹೇಳ್ಕೊಡೋದು, ಅದೆಲ್ಲ ಮಾಡ್ತಿರ್ತಾಳೆ ಅವರಮ್ಮ. ಯಾವಾಗಲೂ ಸಿಕ್ಕಾಕೊಂಡಿಲ್ಲ. ಆದರೆ ಇವಾಗ ಐಶುಗೂ ಮತ್ತು ಮೀನಿಗೂ ಅದೆಲ್ಲ ಗೊತ್ತಿತ್ತು. ಅವರಮ್ಮ ಹೇಳ್ಕೊಡೋದು, ಮತ್ತು ಇವ್ರು ಬಂದು ಇಲ್ಲಿ ಹೆಂಗೆಂಗೋ ಆಡೋದು, ಮತ್ತು ಮಾವನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದು, ಅದು ಸೊಸೆ ಏನು ಹೇಳ್ತಾಳೆ ಅದನ್ನೇ ಕೇಳಂಗೆ ಮಾಡ್ಕೊಂಡಿದ್ದು, ಮತ್ತು ಅತ್ತೆನೂ ಕೂಡ ಹಾಗೆ ಮಾಡ್ಕೊಂಡ್ಳು, ಮತ್ತು ಅಡುಗೆ ಮನೆ ಯಾರಿಗೂ ಬಿಟ್ಕೊಡ್ತಾ ಇಲ್ಲ, ಅವಳೇ ಮಾಡ್ಕೊಂಡು ಹೋಗೋದು, ಇದೆಲ್ಲ ನಡೀತಿತ್ತು. ಇದೆಲ್ಲ ನಡೆಸ್ತಲೇ ಇದ್ಲು ಅವರಮ್ಮ. ಏನು ಹೇಳ್ಕೊಡ್ತಾಳೆ ಚಾಚು ತಪ್ಪದೆ ನಡೆಸ್ತಲೇ ಇದ್ಲು. ಇವಾಗ ಎಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಸೇರಿದ್ದಾರೆ, ಕಟ್ಟೆ ಹತ್ರ. ಅವ್ರ ಅಪ್ಪ ಅಮ್ಮನೂ ಬಂದಿದ್ದಾರೆ. ಎಲ್ಲ ಬಂದು ಮಾತು ಕತೆ ಆಡಬೇಕು ಅನ್ನುವಾಗ, ಏನು ಮೋಸ ಮಾಡಿದ್ದೀರಲ್ಲ ನೀವು, ಈ ಥರನ ಮೋಸ ಮಾಡೋದು. 1 ವರ್ಷ ದೊಡ್ಡವಳನ್ನ ತಂದು ನನ್ನ ಮಗನಿಗೆ ಮದುವೆ ಮಾಡಿದ್ದೀರಲ್ಲ, ನಿಜ ಹೇಳಬೇಕಿತ್ತು, ನಾವು ಮಾಡ್ಕೋತಿದ್ವೋ ಬಿಡ್ತಿದ್ವೋ, ಅದು ಆಮೇಲಿನ ವಿಷಯ, ನಿಜ ಯಾಕೆ ಹೇಳಲಿಲ್ಲ ಅಂತೇಳಿ ಕೇಳೋದು ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ಕೇಳಲೇಬೇಕು, ಕೇಳೋಕ್ಕೋಸ್ಕರನೇ ಕರೆಸ್ಕೊಂಡಿದ್ದಾರೆ.
ಯಾತಕ್ಕೆ ಈ ಥರ ಎಲ್ಲ ಮಾಡಿದ್ರಿ ಅಂತಲೇ ಕೇಳಬೇಕು ಅಂತಲೇ ಕರೆಸ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಆಮೇಲೆ ಅವಳು ಇದೇನಾಯಿತು ಅಂತೇಳಿ ಅನ್ನೋಷ್ಟು ಸೊಸೆ ಅಪ್ಪ ಅಮ್ಮನೂ ಕೂಡ ಅಲ್ಲಿಗೆ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.